ಮೊನ್ನೆ ಲೋಕಸಭೆಯಲ್ಲಿ ನಮ್ಮ ದೇಶದ ನಿರ್ಮಲಾ ಸೀತಾರಾಮನ್ ಅವರು ಒಂದು ಪಿಂಚಣಿಯ ಒಂದು ಯೋಜನೆ ಬಗ್ಗೆ ಒಂದು ವಿಷಯವನ್ನು ಮಂಡಿಸಿದರೆ, ಏನು ಒಂದು OPS ಇರ್ತಕ್ಕಂಥದ್ದನ್ನು ಕೆಲವು ನಿವೃತ್ತ ನೌಕರರಿಗೆ ಅದರ ಕೆಲವು ಸವಲತ್ತುಗಳನ್ನು ಮಾರ್ಪಾಡು ಮಾಡಿ ಮತ್ತು ಅದನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಮಂಡಿಸಿದರೆ ಅದನ್ನು ಖಂಡಿಸ್ತೀನಿ. ಯಾಕೆಂತಂತಂದರೆ ನಾವು ಪಿಂಚಣಿ ಪಡ್ತಕ್ಕಂಥದ್ದು ನಮ್ಮ ಹಕ್ಕು. ಈಗಾಗಲೇ ಹಿಂದೆ ಸುಮಾರು 1986 ನಮ್ಮ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ್ದಾರೆ, ಪಿಂಚಣಿ ಇರ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು, ಅದನ್ನು ಕಿತ್ಕೊಳ್ಳೋಕ್ಕೆ ಯಾರಿಗೂ ಸಹ ಪ್ರಾವಿಷನ್ ಇಲ್ಲ. ಹಾಗಾಗಿ ದಯವಿಟ್ಟು ಅಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥದ್ದನ್ನು ನಾನು ಈ ನಮ್ಮ ಒಂದು ನಿಮ್ಗಳ ಮುಖಾಂತರ ಅವರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ದಯವಿಟ್ಟು ಇಂಥ ವಿಚಾರಕ್ಕೆ ಹಾಕಬೇಡಿ. ಯಾಕೆಂತಂದರೆ ಪ್ರತಿಯೊಬ್ಬರ ಬದುಕನ್ನು ಕಿತ್ಕೊಳ್ತಕ್ಕಂಥದ್ದು ಯಾರ ಕೈಲೂ ಇಲ್ಲ. ಅದೆಲ್ಲ ಅವ್ರ ಹಕ್ಕು ಇರ್ತಕ್ಕಂಥದ್ದನ್ನು ಅದನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಈಗ ಆಲ್ರೆಡಿ ನಮ್ಮ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಪ್ರಧಾನಿ ಮಂತ್ರಿಗಳಿಗೆ ಒಂದು ಈಗ ಆಲ್ರೆಡಿ ಏನು ಮೆಮೊರಂಡಮ್ ಕೊಟ್ಟಿದ್ದಾರೆ, ಅದನ್ನು ಗೌರವಯುತವಾಗಿ ಅದನ್ನು ಮಂಡಿಸಿ ಅದನ್ನು ಏನು ಯಥಾವತ್ತು ಹಿಂದೆ ಏನಿತ್ತು ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಈ ನಿವೃತ್ತ ನೌಕರ ಸಂಘದ ಜೊತೆ ನಮ್ಮ ಸರ್ಕಾರಿ ನೌಕರ ಸಂಘ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಸರ್ ಮೇಡಮ್, ದಯವಿಟ್ಟು ಇರ್ತಕ್ಕಂಥದ್ದನ್ನು ತ್ವರಿತವಾಗಿ ಕಳಿಸಿ. ನಾನು ಏನಾರು ಅಕಸ್ಮಾತ್ ಕಳಿಸಿದ್ರೆ ನಾನು ಬೇಕಾದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ, ಬೇಗ ಕಳಿಸ್ಕೊಡೋಕ್ಕೆ.